ವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮನಸ್ಸು ಎಂಬುದು ಸರಳ, ಆದರೆ ಅದನ್ನು ಉಪಯೋಗಿಸುವ ಮಾರ್ಗವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಇಂತಹ ಮನಸ್ಸನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುವ ಕಲೆಯನ್ನು ಕರಗತ ಮಾಡಿಕೊಂಡ ಹಲವಾರು ಮಹನೀಯರು ಸಮಾಜದಲ್ಲಿ ಸಂತರು, ದಾರ್ಶನಿಕರುಗಳಾಗಿದ್ದಾರೆ. ಇಂಥವರ ದಾರಿಯಲ್ಲಿ ನಾವುಗಳು ಅನುಸರಿಸಿ ನಡೆಯುವ ಮೂಲಕ ನಮ್ಮ ಮನಸ್ಸುಗಳನ್ನು ಉಪಯೋಗಿಸುವ ತತ್ವವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರವಾದ ನಮ್ಮ ಜೀವನವನ್ನು ಹಗುರಗೊಳಿಸಿಕೊಳ್ಳಬೇಕು ಎಂದು ಶ್ರೀ ಆದಿಚುಂಚನಗಿರಿ ಮಠದ 72ನೇ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹೇಳಿದರು. ಸಕಲೇಶಪುರದಲ್ಲಿ ಇಂದು ನಡೆದ ಶತೋತ್ತರ ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿ, ನಿಂತ ಹೆಜ್ಜೆಯನ್ನು ಅರಿಯದೆ ಹೋದರೆ ಮುಂದಿನ ಹೆಜ್ಜೆ ಇಡಲಾರದು ಎಂಬ ಅಲ್ಲಮ್ಮ ಪ್ರಭುಗಳ ವಚನದಂತೆ ಗುರು ಹಿರಿಯರ ಸಾಧನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರುಗಳನ್ನು ಸ್ಮರಿಸುವ ಮೂಲಕ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಪಾಪ ಕರ್ಮಗಳನ್ನು ಕಳೆದುಕೊಂಡು ಸಮಾಜದಲ್ಲಿ ಪ್ರಜ್ಞಾವಂತರಾಗಿ ಮತ್ತು ಜ್ಞಾನವಂತರಾಗಿ ಬದುಕಬಹುದು ಎಂದು ಆಶೀರ್ವಚನ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಆಗಿನ ಕಾಲದಲ್ಲಿ ಬೆಂಗಳೂರನ್ನು ಕಟ್ಟಿ ಬೆಳೆಸಲು 64 ಕೌಶಲ್ಯ ಪೇಟೆಗಳನ್ನು ನಿರ್ಮಿಸಿದ್ದರು. ಜಾತಿ ಧರ್ಮಗಳನ್ನು ಮೀರಿ ನಾಡನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಕೊಡುಗೆ ಅಪಾರ. ಅಂತಹ ಮಹಾತ್ಮರ ಚಿಂತನ ಪುತ್ಥಳಿ ಇಂದು ಸಕಲೇಶಪುರದಲ್ಲಿ ಅನಾವರಣಗೊಂಡಿರುವುದು ಮತ್ತು ಸಕಲೇಶಪುರದಲ್ಲಿ ಶ್ರೀಮಠದ ಶಾಖಾ ಮಠವನ್ನು 8 ಎಕರೆ ಜಾಗದಲ್ಲಿ ನಿರ್ಮಿಸಲು ಭೂಮಿ ಪೂಜೆ ಮಾಡಿದ್ದೇವೆ. ಇದು ನನಗೆ ಸಂತೋಷ ತಂದಿದೆ ಎಂದ ಅವರು, ಮಠ ಕಷ್ಟಕಾಲದಲ್ಲಿದ್ದ ಸಂದರ್ಭದಲ್ಲಿ ಮಠವನ್ನು ಕಟ್ಟಿ ಬೆಳೆಸುವಲ್ಲಿ ಈ ತಾಲೂಕಿನ ಭಕ್ತರ ಕಾಣಿಕೆ ಬಹುಮುಖ್ಯವಾದುದು ಎಂದು ಸ್ಮರಿಸಿದರು. ಮನಸ್ಸನ್ನು ಯಾವುದಕ್ಕೆ ಬೇಕೋ ಅದಕ್ಕೆ ಉಪಯೋಗಿಸಿ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ನಮ್ಮ ಬದುಕು ಭಾಳ ಆಗುವುದಿಲ್ಲ. ಅದು ಬದಲು ಪಾಪ ದೋಣಿ ನನ್ನನ್ನು ಕ್ರಾಸ್ ಮಾಡಲಿಕ್ಕೆ ನದಿಯನ್ನು ದಾಟಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದೀನಿ ಹೇಳಿ ನನ್ನ ಮೇಲನ್ನು ಹೊತ್ಕೊಂಡು ಹೋದರೆ ಬದುಕು ಬೇಗ ಭಾಳ ಆಗೋದೇ ಇಲ್ಲ, ಖಂಡಿತ ಭಾಳ ಆಗುತ್ತೆ. ಅದೇ ರೀತಿಯಲ್ಲಿ ಮನಸ್ಸನ್ನು ಒಳ್ಳೆಯದಕ್ಕೋಸ್ಕರ ಉಪಯೋಗಿಸಿ ಇಷ್ಟು ಒಳ್ಳೆಯ ಕೆಲಸ ಮಾಡಿದೆ ಅಂತ ಯಾವಾಗ ಹೊತ್ತು ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಬದುಕು ಕಷ್ಟ ಆಗುತ್ತೆ. ಹಾಗಾಗಿ ಮನಸ್ಸನ್ನು ಯಾವ ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಎಷ್ಟು ಉಪಯೋಗಿಸಬೇಕು ಅಂತ ಹೇಳ್ಕೊಡ್ತಕ್ಕಂಥ ಕಲೆ ಗುರುಗಳು, ಆಧ್ಯಾತ್ಮಿಕವಾದ ಗುರುಗಳು ಮಾಡ್ತಾರೆ. ಇಂತಹ ಕಾರ್ಯಕ್ರಮಗಳ ಮುಖಾಂತರ ಗುರು ಸ್ಮರಣೆ ಮುಖಾಂತರ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರ ಬರ್ತದೆ. ಸಂಸ್ಕಾರ ಕೊಟ್ಟಾಗ ಮನಸ್ಸು ಹರಿತವಾಗುತ್ತೆ, ಸುಸಂಸ್ಕಾರವನ್ನು ಆಗುತ್ತೆ. ಈಗ ಬರಬೇಕಾದ್ರೆ ಇವಾಗ ಬಸವಣ್ಣನವರ ತತ್ವಗಳನ್ನು 21ನೇ ಶತಮಾನದಲ್ಲಿ ಡಾಕ್ಟರ್ ಮಹಾಸ್ವಾಮೀಜಿಯವರು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಎನ್ನುವಂಥ ಮಾತು. ಅದರ ಜೊತೆಗೆ ಇಂದಿನ ಪೀಠಾಧಿಪತಿಗಳು ಕೂಡ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಕೇವಲ ವೈದ್ಯಕೀಯ ಮೂಲಕ ಭಾಷಣಗಳನ್ನು ನಮ್ಮ ಜೊತೆಗೆ ಶೋಷಿತ ಸಮುದಾಯಗಳು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದ ಮದಾರ್ಚನೆ ಗುರುಪೀಠವೂ ಕೂಡ ಮಠೀಯ ಸಂಪ್ರದಾಯದಿಂದ ಬಹಳ ನೂರಾರು ವರ್ಷಗಳ ಕಾಲ ಹಿಂದೆ ಇರುವಂಥ ಪರಂಪರೆ ಇರುವಂಥ ಶೋಷಿತ ಸಮುದಾಯ. ಆ ಪೀಠವು ಕೂಡ ನಮ್ಮ ಸಮುದಾಯದ ಜೊತೆಗೆ ಮುಂದೆ ಬರಬೇಕು ಅನ್ನುವಂಥ ಚಿಂತನೆ ಮಾಡುವಂಥದ್ದು. ರಾಜ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಕಾರ್ಯಕ್ರಮದ ಕುರಿತು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಠವು ನನ್ನನ್ನು ಮಗನಂತೆ ಬೆಳೆಸಿದೆ ಮತ್ತು ನನ್ನೆಲ್ಲ ಬೆಳವಣಿಗೆಗೆ ಶ್ರೀಮಠದ ಆಶೀರ್ವಾದ ಇದೆ. ರಾಜ್ಯದಲ್ಲಿ ಇಂಥದೊಂದು ಮಠ ಇದೆ ಎಂಬುದಕ್ಕೆ ಗೊತ್ತಿರದೆ ಸಮುದಾಯ ಹರಿದು ಹಂಚಿ ಹೋಗಿದ್ದ ಸಂದರ್ಭದಲ್ಲಿ ಸಮುದಾಯದ ಎಲ್ಲರನ್ನು ಒಟ್ಟುಗೂಡಿಸಿ ಶ್ರೀ ಮಠವನ್ನು ಈ ಹಂತಕ್ಕೆ ಬೆಳೆಸಿ ನಾಡಿಗೆ ಮುಖ್ಯಮಂತ್ರಿ ಸಚಿವರುಗಳನ್ನು ಮಾಡುವಲ್ಲಿ ಅವರ ಆಶೀರ್ವಾದ ಅಪಾರವಾದುದು ಎಂದ ಅವರು, ನಾನು ಎಲೆಮರೆಕಾಯಿಯಂತೆ ಅವರ ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಉತ್ತಮ ಕೆಲಸ ಮಾಡುತ್ತಿದ್ದೇನೆ. ಶ್ರೀಮಠ ಮತ್ತು ನಾಡಪ್ರಭು ಕೆಂಪೇಗೌಡರು ನಮ್ಮ 2 ಜೀವನಾಡಿಗಳಿದ್ದಂತೆ. ನಾವು ಆ ನಿಟ್ಟಿನಲ್ಲಿ ಗುರುಗಳ ಆಶಯದಂತೆ ಸಮಾಜಕ್ಕೆ ಒಳಿತನ್ನು ಮಾಡುವ ಮೂಲಕ ಕರ್ಮ ಕಳೆದುಕೊಂಡು ಪುಣ್ಯ ಸಂಪಾದಿಸುವ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಳೆ ಇರಲಿ ಬಿಸಿಲಿರಲಿ ನೇಗಿಲ ಹಿಡಿದು ಬೆಳೆ ಬೆಳೆದು ನಾಡಿಗೆ ಅನ್ನ ನೀಡುವಂತಹ ಈ ತಾಲೂಕಿನ ರೈತರನ್ನು ಭೂಕಬಳಿಕೆ ಹೆಸರಿನಲ್ಲಿ ಜೈಲಿಗೆ ಕಳಿಸುವ ಕಾರ್ಯ ನಡೆಯುತ್ತಿದ್ದು, ಆದರೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರವಿದ್ದ ಕಾರಣ ಈ ಅನ್ಯಾಯವನ್ನು ತಪ್ಪಿಸಲು ಮಸೂದೆಯನ್ನು ತಂದು ಅವರು ಬೆಳೆ ಬೆಳೆದಂತಿದ್ದ ಜಮೀನನ್ನು ಕೇವಲ 1,000 ರೂಗಳಿಗೆ ಅವರ ಹೆಸರಿಗೆ ನೀಡುವ ಮೂಲಕ ರೈತರ ಗೌರವವನ್ನು ಹೆಚ್ಚಿಸುವಂತ ಉತ್ತಮ ಕೆಲಸ ಮಾಡಿದ್ದೇವೆ ಎಂದರು. ನಾನು ಫ್ಯಾಕ್ಟ್ರಿ ಮಾಡಿದ್ದೆ, ಹಾಳಾಯ್ತು. ರಿಯಲ್ ಎಸ್ಟೇಟ್ ಲಾಭ ಇದೆ, ರಿಯಲ್ ಎಸ್ಟೇಟ್ ಹೋಗೋಣ. ರಿಯಲ್ ಎಸ್ಟೇಟ್ ಹಾಳಾಯ್ತು, ಇನ್ನೊಂದು ಬಿಸ್ನೆಸ್ ಇಲ್ಲ. ರೈತ ನಾಳಾಗಲಿ ಏನೇ ಆಗಲಿ ಮಳೆ ಬಿದ್ದ ತಕ್ಷಣ ನೀರು ಹಿಡ್ಕೊಂಡು ಹೋಗುವಂಥದ್ದು ಯಾರಾದರೂ ಇದ್ದರೆ ಅದು ರೈತ ಮಾತ್ರ, ಅದು ಒಕ್ಕಲಿಗ ಮಾತ್ರ. ಆ ಥರದ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ಬಂದಿದ್ದೀವಿ ನಾವು. ಅದರಿಂದ ನಾನಿವತ್ತು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯು, ಅದೇ ರೀತಿ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ನಾವು ನೆನಪು ಮಾಡ್ಕೊಂಡೇಬೇಕು. ಬಾಲಗಂಗಾಧರ ಸ್ವಾಮಿನ ನಾವು ನೆನಪು ಮಾಡ್ಕೊಂಡಿಲ್ಲ ಅಂದರೆ ನನ್ನ ಜನ್ಮಕ್ಕೆ ಒಂಥರ ಶಾಪ ಹಾಕ್ತಿರ್ತಾರೆ ಅನ್ಸುತ್ತೆ.
ನಾನು ಸಣ್ಣವಾಗಿದ್ದಾಗ ಕೂಡ ಹೇಳಿದ್ರು, ನಮ್ಮ ಗುರುಗಳು ಹೇಳಿದ್ರು, ಪ್ರಾರಂಭದಲ್ಲಿ ನನ್ನ ಬೆಳೆಸುವಂಥವ್ರು, ಒಬ್ಬ ನಾಯಕನಾಗಿ ಮಾಡಿದಂಥವ್ರು, ಮಠದ ಮಗ ಅಂತ ಹೇಳಿದ್ರು. ಈ ಥರ ನನ್ನೊಬ್ಬನೇ ಅಂತಲ್ಲ, ಬಹಳಷ್ಟು ಜನರ ಈ ಮಠ ನಾಯಕರಾಗಿ ಮಾಡಿದೆ, ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ, ಪ್ರಧಾನಮಂತ್ರಿಗಳಾಗಿ ಮಾಡಿರುವಂಥದ್ದು ಈ ಸಮಾಜದಲ್ಲಿ ಯಾರಾದರೂ ಇದ್ರೆ ಅದು ಬಾಲಗಂಗಾಧರ ಸ್ವಾಮಿಗಳು ಒಬ್ಬರೇ ಸಾಕು. ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಸ್ವಾಮೀಜಿಗಳಾದ ಶಂಭುನಾಥ ಸ್ವಾಮೀಜಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಆದಿಚುಂಚನಗಿರಿ ಶ್ರೀಮಠವು 2000 ವರ್ಷಗಳ ಇತಿಹಾಸವುಳ್ಳ ಆದಿಪೀಠ, ಸಿದ್ಧನ ಪೀಠವಾಗಿದ್ದು 70 ತಪಸ್ವಿ ಜಗದ್ಗುರುಗಳ ಸಾನ್ನಿಧ್ಯವನ್ನು ಕಂಡಿದೆ. ಶ್ರೇಷ್ಠ ಈ ಮಠದ 71ನೇ ಜಗದ್ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಠವನ್ನು ಹಿಮಾಲಯದೆತ್ತರಕ್ಕೆ ಬೆಳೆಸಿದ್ದಾರೆ. ಈಗಿರುವ 72ನೇ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಹಿರಿಯ ಜಗದ್ಗುರುಗಳ ಮಾರ್ಗದರ್ಶನ ಮತ್ತು ಆಶಯದಂತೆ ಅತ್ಯಂತ ಯಶಸ್ವಿಯಾಗಿ ಶ್ರೀಮಠವನ್ನು ಮುನ್ನಡೆಸುತ್ತಿದ್ದಾರೆ. ಅವರ ಆಶಯದಂತೆ 125ನೇ ಶತೋತ್ತರ ರಜತ ಹುಣ್ಣಿಮೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಕಲೇಶಪುರದಲ್ಲಿ 4.5 ಕೋಟಿ ವೆಚ್ಚದಲ್ಲಿ ಶ್ರೀಮಠದ ಶಾಖಾ ಮಠವನ್ನು ಸ್ಥಾಪಿಸಲು ಪೂಜಾ ಕಾರ್ಯವನ್ನು ನೆರವೇರಿಸಿದ್ದಾರೆ ಎಂದು ತಿಳಿಸಿದರು. ಈ ಒಂದು ಶತೋತ್ತರ ರಜತ ಹುಣ್ಣಿಮೆ ಅಂತೇಳಿ 125ನೇ ಪವಿತ್ರವಾದಂತಹ ಬೆಳದಿಂಗಳ ಹುಣ್ಣಿಮೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ನಿಮ್ಮೆಲ್ಲರ ಭಕ್ತಿಯಿಂದ ಶ್ರದ್ಧೆಯಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನವರಾತ್ರಿ ಉತ್ಸವದಲ್ಲಿ ನೀವೆಲ್ಲ ಸಕಲೇಶ್ವರ ತಾಲೂಕಿನ ಸಕಲೇಶ್ವರ ಮತ್ತೆ ಎಲ್ಲ ಹೋಬಳಿಯ ಶ್ರೀಮಠದ ಸದ್ಭಕ್ತರು, ಶ್ರದ್ಧೆಯ ತಾಯಂದಿರು, ಹಿರಿಯರು, ಯುವಕರು ಎಲ್ಲರೂ ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ನವರಾತ್ರಿಯಲ್ಲೇ ಹೋಗಿ ಈ ಶುಭ ಸಮಾರಂಭಕ್ಕೆ ತಾವು ಬರಬೇಕು ಸ್ವಾಮೀಜಿ ಅಂತೇಳಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಸಂದೇಶ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಜೀವನದಲ್ಲಿ ನಮ್ಮ ಅಭ್ಯುದಯಕ್ಕಾಗಿ ದಾರಿ ತೋರಿಸುವರೆಲ್ಲರೂ ಗುರುಗಳೇ, ಅಂತವರನ್ನು ನೆನಪಿಸಿಕೊಳ್ಳುವುದೇ ಗುರು ತೋರಿದ ತಿಂಗಳ ಮಾಮನ ತೇರು ಕಾರ್ಯಕ್ರಮ. ಶ್ರೀ ಆದಿಚುಂಚನಗಿರಿ ಮಠದ 71ನೇ ಜಗದ್ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸ್ವಸ್ಥ ಸಮಾಜಕ್ಕೆ ಬಹುಮುಖ್ಯವಾಗಿ ಬೇಕಾದ ಶಿಕ್ಷಣ ಮತ್ತು ಆರೋಗ್ಯ ಜಾಗೃತಿಗಾಗಿ ದೇಶಾದ್ಯಂತ ಶಾಲಾ ಕಾಲೇಜುಗಳನ್ನು ಮತ್ತು ಆಸ್ಪತ್ರೆಗಳನ್ನು ನಿರ್ಮಿಸಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಅಲ್ಲದೆ ಸಮುದಾಯತ್ವವನ್ನು ಮೀರಿ ಅಕ್ಷರ, ಅನ್ನ ಮತ್ತು ಅರಿವನ್ನು ಸಮಾಜದ ಎಲ್ಲ ಜಾತಿ ಧರ್ಮದವರಲ್ಲಿ ಮೂಡಿಸಿ ಮುಖ್ಯ ವಾಹಿನಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸ ಮಾಡುವ ಮೂಲಕ ದಾರ್ಶನಿಕ ಜಗದ್ಗುರುಗಳಾಗಿದ್ದಾರೆ ಎಂದು ಅಭಿಪ್ರಾಯಿಸಿದರು. ಹಾಗಾಗಿ ನಾವು ಏನ್ ಹೇಳ್ತೀವಿ, ಯಾರು ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾರೋ ಅವರಿಗೆ ನಾವು ದಾರ್ಶನಿಕರು ಅಂತ ಕರಿತೀವಿ. ದಾರ್ಶನಿಕರು ಅಂತಂದ್ರೆ ಯಾರು ಅಲ್ಲ, ಅಂದ್ರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೋ, ಅಂದ್ರೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅದನ್ನು ಕೊಡುವಂತ ಕೆಲಸವನ್ನು ಯಾರು ಮಾಡ್ತಾರೋ ಅದು. ಅಂದ್ರೆ ಮಹಾಸಂಸ್ಥಾನದ ಮಠದ ಮುಖ್ಯ ಉದ್ದೇಶ ಕೂಡ ಏನು ಅಂತಂದ್ರೆ, ಧ್ಯೇಯ ಏನು ಅಂತಂದ್ರೆ ಅಕ್ಷರ, ಅನ್ನ, ಅರಿವು, ಆಕಳು ಮತ್ತೆ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಕೆಲಸ. ಅಂದ್ರೆ ಬರೀ ನಮ್ಮ ಸಮುದಾಯಕ್ಕೆ ಮಾತ್ರ ಅಂತಲ್ಲ, ಎಲ್ಲ ಜನಾಂಗದವರನ್ನ ಜೊತೆಗೂಡಿಸಿಕೊಂಡು ಒಳ್ಳೆಯ ಒಂದು ನಾಗರಿಕ ಸದೃಢ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನ ಯಾರು ಮಾಡ್ತಾರೋ ಅವರನ್ನು ಮಾತ್ರ ನಾವು ದಾರ್ಶನಿಕರು ಅಂತ ಹೇಳಿ ಕರಿತೀವಿ. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮಾತನಾಡಿದರು ಮತ್ತು ಶ್ರೀಮಠದ ವಿವಿಧ ಶಾಖಾ ಮಠದ ಸ್ವಾಮೀಜಿಗಳು ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಬೇಲೂರು ಶಾಸಕರಾದ ಹುಲ್ಲಳ್ಳಿ ಸುರೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುರಳಿ ಮೋಹನ್, ಮುಖಂಡರಾದ ಬೈರಮುಡಿ ಚಂದ್ರು, ಜಯಮಾರುತಿ ದೇವರಾಜ್, ಸುಪ್ರದೀಪ್ತ ಯಜಮಾನ್ ಇನ್ನಿತರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.